ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ನಾನು ಇತ್ತೀಚಿನ ದಿನಗಳಲ್ಲಿ ಕೆಲವು ಜನರನ್ನ ಅಬ್ಸರ್ವ್ ಮಾಡಿದೆ. ಪ್ರತಿ ಸಣ್ಣ ವಿಷಯಕ್ಕೆ ಏನೋ ಕಳೆದುಕೊಂಡಿರುವ ಹಾಗೆ ಫೀಲ್ ಆಗೋದು, ಯಾರೋ ಎಲ್ಲೋ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಿದ್ದಾರೆ ಅಂತ ಅವರ ಬಗ್ಗೆನೇ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ದುಃಖವನ್ನ ಪಡೋದು, ನಾವು ಅನವಶ್ಯಕವಾದ ವಿಷಯಗಳ ಬಗ್ಗೆ ಓವರ್ ಆಗಿ ಥಿಂಕ್ ಮಾಡೋದು, ನಮ್ಮ ಬ್ರೈನ್ ಪಾಸಿಟಿವ್ ವಿಷಯಗಳಿಗಿಂತ ನೆಗೆಟಿವ್ ವಿಷಯಗಳಿಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಜನರಲ್ ಆಗಿ ನಮ್ಮ ಬಗ್ಗೆ ಯಾರೋ ನೆಗೆಟಿವ್ ಆಗಿ ಮಾತನಾಡಿದ್ದಾರೆ ಅಂತ ಅವರ ಜೊತೆ ಜಗಳ ಆಡೋಕೆ ಆಗಲ್ವಲ್ಲ, ಹಾಗಂತ ನಮ್ಮಲ್ಲೇ ನಾವು ದುಃಖ ಪಡ್ತಾ ಇರೋದು ಕೂಡ ಸರಿಯಲ್ಲ. ಹಾಗಿದ್ದಾಗ ಆ ರೀತಿಯ ಸಿಚುವೇಶನ್ನ ಹೇಗೆ ಫೇಸ್ ಮಾಡಬೇಕು? ಒಂದು ಸಾರಿ ಭಗವಾನ್ ಬುದ್ಧರಿಗೂ ಕೂಡ ಈ ರೀತಿಯ ಪರಿಸ್ಥಿತಿ ಎದುರಾಯಿತು. ಆವಾಗ ಭಗವಾನ್ ಬುದ್ಧರು ಏನ್ ಮಾಡಿದ್ರು, ಆ ಸಿಚುವೇಶನ್ನ ಹೇಗೆ ಫೇಸ್ ಮಾಡಿದ್ರು ಅನ್ನುವ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ಮೊದಲು ನಮಗೆ ಸಪೋರ್ಟ್ಗೆ ವಿಡಿಯೋವನ್ನ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆಯೇ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಒಂದು ದಿನ ಭಗವಾನ್ ಬುದ್ಧರು ಒಂದು ನಗರದಲ್ಲಿ ಪರ್ಯಟನೆ ಮಾಡ್ತಿರ್ತಾರೆ. ಆ ನಗರದಲ್ಲಿ ಇರುವವರೆಲ್ಲ ಭಗವಾನ್ ಬುದ್ಧರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಿದ್ದಾರೆ. ಬುದ್ಧರು ತಮ್ಮ ಧರ್ಮವನ್ನ ಹಾಳು ಮಾಡಿದ್ದಾರೆ ಅನ್ನೋ ಭಾವನೆಯಲ್ಲಿ ಅವರೆಲ್ಲರೂ ಇದ್ದಾರೆ. ಫಲಿತವಾಗಿ ಅವರೆಲ್ಲರೂ ಬುದ್ಧರನ್ನ ಶತ್ರುವನ್ನಾಗಿ ನೋಡೋಕೆ ಶುರು ಮಾಡಿದ್ರು. ನಗರದಲ್ಲಿ ಪರ್ಯಟನೆ ಮಾಡ್ತಿರುವ ಬುದ್ಧರನ್ನ ನಾನಾ ವಿಧಾನವಾಗಿ ನಿಂದಿಸುವುದಕ್ಕೆ ಶುರು ಮಾಡಿದ್ರು. ಭಗವಾನ್ ಬುದ್ಧರು ಅವರ ಮಾತುಗಳಿಗೆ ಕಿವಿ ಕೊಡದೆ ತಮ್ಮ ಪರ್ಯಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ನಗರದಲ್ಲಿ ಇರುವವರೆಲ್ಲ ಬುದ್ಧರನ್ನ ತಮ್ಮ ಮಾತುಗಳಿಂದ ವಿಪರೀತವಾಗಿ ಅವಮಾನಿಸಿ ಸುಸ್ತಾದ್ರು. ಆವಾಗ ಭಗವಾನ್ ಬುದ್ಧರು ಅವರ ಹತ್ತಿರ ಕ್ಷಮಾಪಣೆಯನ್ನ ಕೇಳ್ತಿದ್ದೀನಿ, ನೀವೆಲ್ಲ ಅನ್ಬೇಕು ಅಂತಿರುವ ಮಾತುಗಳನ್ನ ಪೂರ್ತಿಯಾಗಿ ಅಂದ ಮೇಲೇನೆ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಪ್ರಶಾಂತವಾಗಿ ಹೇಳಿದ್ರು. ಆ ಮಾತುಗಳು ನಗರದಲ್ಲಿ ಇರುವ ಜನರೆಲ್ಲರನ್ನು ಆಶ್ಚರ್ಯಕ್ಕೆ ಗುರಿ ಮಾಡ್ತು. ಆದ್ರೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಮಾತ್ರ ಬುದ್ಧರ ಹತ್ತಿರ, ಸಹೋದರ, ನಾವು ನಿನ್ನನ್ನ ಹೊಗಳ್ತಿಲ್ಲ, ವಿಪರೀತವಾಗಿ ನಿಂದಿಸ್ತಿದೀವಿ, ಇದಕ್ಕೆ ನಿನಗೆ ದುಃಖ ಆಗ್ತಿಲ್ವಾ? ಇದರ ಪ್ರಭಾವ ನಿನ್ನ ಮೇಲೆ ಬೀಳ್ತಿಲ್ವಾ ಅಂತ ಕೇಳ್ತಾನೆ. ಇದಕ್ಕೆ ಉತ್ತರವಾಗಿ ಬುದ್ಧರು, ನೀವು ನನ್ನನ್ನ ಎಷ್ಟೇ ನಿಂದಿಸಿದರೂ ಅವು ನನಗೆ ಸೇರೋದಿಲ್ಲ. ನೀವು ನಿಂದಿಸೋ ಆ ಮಾತುಗಳು ನನ್ನನ್ನ ವಿಚಲಿತವಾಗಿಗೊಳಿಸೋದಿಲ್ಲ, ಯಾಕಂದ್ರೆ ಅವುಗಳನ್ನ ನಾನು ಸ್ವೀಕರಿಸುವುದಿಲ್ಲ. ನಾನು ಈ ನಿಂದನೆಗಳನ್ನ ಸ್ವೀಕರಿಸಿದವರೆಗೂ ಅವು ಎಲ್ಲಿರ್ತವೆ? ಖಂಡಿತವಾಗ್ಲೂ ಅವು ನಿಮ್ಮ ಹತ್ತಿರವೇ ಇರ್ತವೆ, ನಿಮ್ಮ ಮನಸ್ಸಿನಲ್ಲೇ ಇರ್ತವೆ ಅಂತ ಭಗವಾನ್ ಬುದ್ಧರು ಆ ವ್ಯಕ್ತಿಗೆ ಹೇಳ್ತಾರೆ. ಆವಾಗ ಆ ಜನರು ಭಗವಾನ್ ಬುದ್ಧರ ಮಾತುಗಳನ್ನ ಕೇಳಿ ಬುದ್ಧರನ್ನ ನಿಂದಿಸುವುದನ್ನು ಬಿಟ್ಟು ಗೌರವಿಸೋಕೆ ಶುರು ಮಾಡ್ತಾರೆ. ಈ ಒಂದು ವಿಷಯದಿಂದನೇ ನಾವು ಅರ್ಥ ಮಾಡ್ಕೊಳ್ಬಹುದು, ಯಾರೋ ಏನೋ ಅಂತಾರೆ ಅಂತ ಅಥವಾ ಅಂತಿದ್ದಾರೆ ಅಂತ ನಾವು ದುಃಖ ಪಡ್ತಾ ಇದ್ರೆ ನಮಗೆ ಯಾವುದೇ ರೀತಿ ಉಪಯೋಗ ಇರೋದಿಲ್ಲ. ನಾವು ಬೇರೆಯವರು ನಿಂದಿಸೋದನ್ನ ಹಚ್ಕೊಂಡ್ರೆ ಅವರ ದುಃಖಕ್ಕೆ ಅವರೇ ಕಾರಣ ಆಗ್ತಾರೆ. ನಾವು ಬುದ್ಧರ ರೀತಿ ನಮ್ಮ ಕೆಲಸವನ್ನ ನಾವು ಮಾಡಿಕೊಳ್ತಾ ಸುಮ್ಮನೆ ಮುಂದಕ್ಕೆ ಹೋಗ್ಬಿಡ್ಬೇಕು, ಆವಾಗ ಯಾವುದೇ ರೀತಿ ದುಃಖ ಇರೋದಿಲ್ಲ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.